ಇನ್ನೊಂದು ಕತೆ ಹೇಳ್ತೇನೆ. ಈ ಪಾತ್ರಗಳ ಧೋರಣೆ ಏನು ಅನ್ನೋದನ್ನ ಹೇಳೋದಕ್ಕೆ ಈ ಒಂದು ಕಥೆಯನ್ನು ಹೇಳ್ತೇನೆ. ಇದು ತಾಲ್ಮುಡ್ ನಲ್ಲಿ ಬಂದಿತ್ತು ಒಂದು ಕಾಲದಲ್ಲಿ, ಮೆಸಪೋಟೋಮಿಯಾದ ಆ ನಾಗರಿಕತೆಯಲ್ಲೂ ಬಂದಿತ್ತು. ಅದನ್ನ ಸೋಮರ್ಸೆಟ್ ಮಾಮ್ ಇನ್ನೊಂದ್ಸತಿ ಹೇಳಿದೆ. ಅಪಾಯಿಂಟ್ಮೆಂಟ್ ಎಟ್ ಸಮಾರ ಅಂತ ಆ ಕಥೆ. ಬಾಗ್ದಾದ್ ಇದೆ ಅಲ್ಲ, ಇರಾಕಿನ ಬಾಗ್ದಾದ್. ಆ ಬಾಗ್ದಾದ್ ನಲ್ಲಿ ಒಬ್ಬ ವ್ಯಾಪಾರಿಯೋ ಯಾರೋ ಒಬ್ಬ ಇದ್ದಾನೆ. ಅವನಿಗೊಬ್ಬ ಸೇವಕ ಇರ್ತಾನೆ. ಈ ಸೇವಕನ ಹತ್ರ ಇವನು, ನೋಡಪ್ಪ ಪೇಟೆಗೆ ಹೋಗಿ ಇಂತಿಂತ ಸಾಮಗ್ರಿಗಳನ್ನು ತಕೊಂಡ್ ಬಾ ಅಂತ ಹೇಳಿ ಕಳಿಸ್ಕೊಡು. ಅವನು ಪೇಟೆಗೆ ಹೋದ. ಪೇಟೆಗೆ ಹೋಗಿ ಸಾಮಾನು ತಕೊಂಡು ಬರ್ತಾ ಇರೋ ಥಟ್ಟನೆ ಒಬ್ಳು ಹೆಂಗಸು ಅವನ ಎದುರು ಬರ್ತಾಳೆ. ಆ ಹೆಂಗಸು ಅದು ಬೇರೆ ಯಾರಲ್ಲ, ಅದು ಸಾವು, ಮೃತ್ಯು. ಹೀಗೆ ದುರ್ಗುಟ್ಟಿಕೊಂಡು ನೋಡ್ತಾಳೆ. ಇವನು ಬೆಚ್ಚಿ ಬೆವರಿ ಅಲ್ಲಿಯೇ ನಡುಗಿ ಎದ್ದೆನೋ ಬಿದ್ದೆನೋ ಅಂತ ಓಡಿ ಬರ್ತಾನೆ. ಓಡಿ ಬಂದು ಮಾಲಕರ ಹತ್ರ ಹೇಳಿದಾನೆ, ಪೇಟೆಯಲ್ಲಿ ಸಾವೇ ನನಗೆ ಎದುರಾಯಿತು, ಅವಳೇ ನನ್ನ ಕಣ್ಮುಂದೆ ಬಂದು ನಿಂತಲು, ಮತ್ತೆ ನನ್ನನ್ನು ಹೆದರಿಸುವ ತರ ದುರುಗುಟ್ಟಿಕೊಂಡು ನೋಡಿದ್ರು. ನಾನು ಇದರಿಂದ ಹೇಗಾದ್ರೂ ಪಾರಾಗಬೇಕಾಗಿದೆ. ನಾನು ಏನ್ ಮಾಡ್ತೇನೆ ಅಂದ್ರೆ, ಇಲ್ಲಿಂದ ಒಂದು 120 ಕಿಲೋಮೀಟರ್ ಸಮಾರ ಅಂತ ಒಂದು ಊರಿದೆ, ನಾನು ಅಲ್ಲಿಗೆ ಹೋಗ್ಬಿಡ್ತೇನೆ. ಇಲ್ಲಾದ್ರೂ ಅವಳು ನನ್ನ ಸುಲಭಕ್ಕೆ ಪತ್ತೆ ಹಚ್ತಾಳೆ. ಆ ಊರಿನಲ್ಲಿ ಯಾರಿಗೂ ನನ್ನ ಪರಿಚಯ ಇಲ್ಲ, ನಾನು ಅಲ್ಲಿಗೆ ಹೋಗ್ಬಿಡ್ತೇನೆ. ಆದ್ರಿಂದ ಸಾಧ್ಯವಾದಷ್ಟು ವೇಗವಾಗಿ ದೌಡಾಯಿಸುವ ಒಂದು ಕುದುರೆ ಕೊಟ್ಬಿಡಿ, ನಾನು ಇಲ್ಲಿಂದ ಹೇಗಾದ್ರೂ ಓಡಿ ತಪ್ಸ್ಕೊಂಡ್ ಬಿಡ್ತೀನಿ, ಈ ಸಾವಿನ ಸಿಕ್ಕಾಕೊಳ್ಳೋದಿಲ್ಲ ಅಂತ ಅವ್ರು ಹೇಳಿದ. ಆಯ್ತಪ್ಪ ಹೋಗು ಅಂತ ಇವರು ಅವರ ಒಳ್ಳೆಯ ಜಾತಿಯ ಕುದುರೆ ಯಾವುದು ಅದನ್ನು ಕೊಟ್ಟರು. ಈ ಕುದುರೆಯನ್ನು ಏರಿ ಪುರಪುಟಗಳ ಸದ್ದಿನೊಂದಿಗೆ ಹೋದ, ಸಮಾರಕ್ಕೆ ಹೋದ. ಆಮೇಲೆ ಈ ವ್ಯಾಪಾರಿ ಪೇಟೆಗೆ ಹೋದಾಗ ಅಲ್ಲಿ ಅದೇ ಸಾವು, ಮೃತ್ಯು ಅವಳಿದ್ಲ. ಅವಳ ಹತ್ರ ಕೇಳಿದ, ಏನಪ್ಪ ನನ್ನ ಸೇವಕನನ್ನ ನೀನು ಹೆದರಿಸ್ಬಿಟ್ಟಿ ಅಂತೆ, ದುರ್ಗುಟ್ಟುಕೊಂಡು ನೋಡಿಬಿಟ್ಟಿ ಅಂತೆ, ಕೆಕ್ಕರಿಸಿಕೊಂಡು ನೋಡಿದೆ ಅಂತ ಕೇಳಿದ. ಅವಳು ಹೇಳಿದ, ಇಲ್ಲಪ್ಪ, ನಾನೊಂದು ಹೆದರಿಸ್ಲಿಕ್ಕೆ ಪ್ರಯತ್ನ ಪಟ್ಟದ್ದಲ್ಲ, ದುರುಗುಟ್ಟಿಕೊಂಡು ನೋಡಿದ್ದಲ್ಲ, ನಾನು ಆಶ್ಚರ್ಯದಿಂದ ನೋಡಿದ್ದು ಅಂತ ಅವಳು ಹೇಳಿದ. ಆಶ್ಚರ್ಯದಿಂದ ನೋಡಿದ್ದ? ಏನ್ ಆಶ್ಚರ್ಯ ಅಂತ ಕೇಳಿದ. ಆಗ ಅವಳು ಹೇಳಿದ್ಲ, ಇವನನ್ನ ನಾನು ಇವತ್ತು ಭೇಟಿ ಆಗ್ಬೇಕಿದ್ದದ್ದು ಸಮಾರಾದಲ್ಲಿ, ಇವನು ಬಾಗ್ದಾದ್ನಲ್ಲಿ ಏನ್ ಮಾಡ್ತಾ ಇದ್ದಾನೆ ಅಂತ ಆಶ್ಚರ್ಯಪಟ್ಟೆ ಅಷ್ಟೇ ಅಂತ ಅವಳು ಹೇಳಿದ್ಲು. ಹಾಗೆ ಅಂದ್ರೆ ಒಂದು ವಿಧಿಯ ಆಟ ನಮ್ಮಲ್ಲಿ ಅಂತಹ ಒಂದು ಧೋರಣೆ ಇದೆ. ಆಗ್ಬೇಕಾದದ್ದು ಆಗಿಯೇ ಆಗ್ತದೆ. ನಾವೇನು ತಲೆ ಕೆಳಗಾಗಿ ನಿಂತು ತಿಪ್ಪರಲಾಗ ಹಾಕಿ ನೃತ್ಯ ಕುಣಿದ್ರು ಆಗಬೇಕಾದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಬದುಕೇ ನಮ್ಗೆ ಹೇಗೆ ಬದುಕಬೇಕು ಅಂತ ಹೇಳಿಕೊಡ್ತದೆ. ಅದನ್ನು ನಾವು ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸಬೇಕು. ಒಂದು ವಿಧಿಯ ಆಟಕ್ಕೆ ನಾವು ತಲೆ ಬಾಗಬೇಕು ಎಂಬ ಧೋರಣೆಯನ್ನೆಲ್ಲ ನಮ್ಮ ಹಿರಿಯರು ಆಗಾಗ ಹೇಳುವುದನ್ನು ನಾವು ಕೇಳಿರ್ತೇವೆ. ಈ ಕಾದಂಬರಿಯ ಪಾತ್ರಗಳು ಕೂಡ ಬಹುಮಟ್ಟಿಗೆ ಹಾಗೆ. ಅಂದ್ರೆ ಜೀವನ ನಮ್ಮನ್ನು ಹೇಗೆ ನಡೆಸಿಕೊಂಡು ಹೋಗ್ತದೆ ಹಾಗೆ ನಡ್ಕೊಂಡು ಹೋಗುದು. ಅದ್ರ ಬಗ್ಗೆ ಕೊರಗುವುದು, ಅದ್ರ ಬಗ್ಗೆ ಏನೋ ಒಂದು ಕಂಪ್ಲೇಂಟ್ ಹೇಳೋದು, ಅಯ್ಯೋ ಯಾರಿಗೆ ಬೇಕ್ರಿ ಈ ಜೀವನ ಅಂತ ಹೇಳೋದು, ಆ ತರ ಎಲ್ಲ ಏನು ಇಲ್ಲ. ಬಂದದ್ದನ್ನು ಬಂದ ಹಾಗೆ ಸ್ವೀಕರಿಸುದು. ಸಾವು ಬಂತ ಸ್ವೀಕರಿಸೋಣ, ಬದುಕ್ಬೇಕಾ ಬದುಕೋಣ, ಸಂತೋಷದಿಂದ ನಲಿದಾಡಿ ಜಿಗಿದಾಡಿ ಬದುಕುವ, ಒಂದಿನ ಸಾಯ್ಬೇಕಲ್ಲ ಸತ್ ಬಿಡೋಣ, ಅದ್ರಲ್ಲಿ ಏನಿದೆ. ಈ ರೀತಿಯ ಒಂದು ಸ್ಥಿತಪ್ರಜ್ಞತೆ, ಅಂತಹ ಒಂದು ಸಂಯಮ, ಜೀವನದ ಬಗ್ಗೆ ಜೀವನದ ಕಠೋರವಾದ ಸತ್ಯಗಳ ಬಗ್ಗೆ ಅದನ್ನೊಂದು ಸ್ವೀಕರಿಸುವಂತಹ ಮನಸ್ಥಿತಿ, ಇಂತಹ ಮನಸ್ಥಿತಿಯನ್ನು ಹೊಂದಿರುವ ಪಾತ್ರಗಳನ್ನು ಇವರು ಇಟ್ಟಿದ್ದಾರೆ. ಹಾಗಾಗಿ ಎಲ್ಲ ಪಾತ್ರಗಳು ಏನಂದ್ರೆ, ಪಾತ್ರ ಬರ್ತದೆ, ಅದು ಮಾಡ್ಬೇಕಾದ್ರೆ ನಾವು ಈಗ ಹೇಳ್ತೇವಲ್ಲ, ಜಗ ಅಂದ್ರೆ ಒಂದು ನಾಟಕ ರಂಗ, ನಮ್ಮ ಪಾತ್ರ ಆದ್ಮೇಲೆ ನಾವು ಹೋಗುದು, ಈ ರೀತಿಯ ಧೋರಣೆಯನ್ನ ಇಲ್ಲಿನ ಪಾತ್ರಗಳು ತಾಳಿವೆ. ಹಾಗಾಗಿ ನಾವು ಬರುದು, ನಮ್ಮ ಕೆಲಸಗಳನ್ನು ಮಾಡುದು, ನಮ್ಮ ಕೆಲಸ ಉಂಟಾದ್ಮೇಲೆ ನಾವು ಹೋಗ್ತಾ ಇರೋದು, ಅಷ್ಟೇ ಕೆಲಸ ನಮ್ಗೆ, ಇನ್ನೇನಿಲ್ಲ. ನಾವು ಏನೋ ಒಂದು ಮೆರೆದಾಡಿದ್ವಿ, ಕುಣಿದಾಡಿದ್ವಿ, ಶ್ರೀಮಂತಿಕೆ, ದರ್ಪ, ಅದು ಆ ಸ್ಥಾನ, ಈ ಅಧಿಕಾರ, ಅದೆಲ್ಲ ಏನು ಇಲ್ಲ. ಕಷ್ಟಪಟ್ಟು ಕೃಷಿ ಮಾಡಿಕೊಂಡು ನಮ್ಮ ಸಂತೋಷವನ್ನು ನಾವು ಅದರಲ್ಲೇ ಕಂಡುಕೊಂಡು ನಮ್ಮ ತಾಳಮದ್ದಳೆ, ನಮ್ಮ ಯಕ್ಷಗಾನ, ನಮ್ಮ ಕಲೆ, ನಮ್ಮ ಸಂಗೀತ, ಇದರಿಂದ ನಮ್ಮ ಜೀವನವನ್ನು ಆಸ್ವಾದಿಸಿಕೊಂಡು ಬಂದ ಕಷ್ಟಗಳಿಗೆ ಎದೆಯೊಡ್ಡಿ ನಿಂತು ಒಂದು ಚಂದದ ಬಾಳು ಬದುಕಬೇಕು. ಇದು ಈ ಕೃತಿಯ ಬಹಳ ದೊಡ್ಡ ಟೇಕವೆ. ಎಲ್ಲ ಪಾತ್ರಗಳು ಇಲ್ಲಿ ಈ ಮೌಲ್ಯವನ್ನು, ಈ ಜೀವನ ಮೌಲ್ಯವನ್ನು ಪ್ರತಿನಿಧಿಸುವ ಹಾಗೆ ಅವರು ಬರೆದಿದ್ದಾರೆ. ಅದೊಂದು ಬಹಳ ಮುಖ್ಯವಾದ ಅಂಶ. ಆಮೇಲೆ ಇನ್ನೊಂದು ಹೇಳಿಬಿಡ್ತೇನೆ. ಒಬ್ರು ಅಮೆರಿಕದ ಯಾರೋ ಒಬ್ರು ಈ ಹಿಂದೂ ಧರ್ಮದ ಬಗ್ಗೆ ಎಲ್ಲ ಬಹಳ ಅಧ್ಯಯನ ಮಾಡ್ತಾ ಇದ್ರಂತೆ. ಅವರೆಲ್ಲ ಇದನ್ನೆಲ್ಲ ಓದಿ ಉಡುಪಿಗೆ ಬಂದ್ರೆ, ಇದ್ರ ಬಗ್ಗೆ ನಾನು ಇನ್ನಷ್ಟು ಇದರ ತಜ್ಞರ ಹತ್ರ ಎಲ್ಲ ಕೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ಬಂದು, ನನಗೆ ಇದು ವೇದಗಳನ್ನು, ಬ್ರಹ್ಮಸೂತ್ರಗಳನ್ನೆಲ್ಲ ಓದಿದ್ದೇನೆ, ಕೆಲವು ಜಿಜ್ಞಾಸೆ ಇದೆ ಸ್ವಾಮಿ, ಇದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕಾಗಿದೆ, ಯಾರನ್ನಾದ್ರೂ ಭೇಟಿ ಮಾಡಿಸಿ ಅಂತ ಹೇಳಿದ್ರು. ಇವರು ಅವರನ್ನು ಯಾರೋ ಒಬ್ರು ಬಹಳ ದೊಡ್ಡ ಪಂಡಿತರು, ಏನೋ ವೇದ ಇದನ್ನೆಲ್ಲ ಉಪನಿಷತ್ತುಗಳನ್ನೆಲ್ಲ ಅರೆದು ಕುಡಿದಂತಹ ಒಬ್ಬ ಪಂಡಿತರ ಹತ್ರ ಕರ್ಕೊಂಡೋಗಿ ಅವ್ರು ಹೇಳಿದಂತೆ, ನೋಡಿ ಇಂಥ ಒಂದು ಸಾಲಿದೆ ವೇದಗಳಲ್ಲಿ, ಇಂಥ ಒಂದು ಇದಿದೆ ಉಪನಿಷತ್ನಲ್ಲಿ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ಅವ್ರು ಕೇಳಿದ್ರು. ಆಗ ಅವರು ನೋಡಿ ಶಾಂಕರ ಭಾಷೆಯಲ್ಲಿ ಹೀಗೆ ಹೇಳಿದ್ದಾರೆ, ಮಧ್ವಾಚಾರ್ಯರು ಇದ್ರ ಬಗ್ಗೆ ಹೀಗೆ ಹೇಳಿದ್ದಾರೆ ಅಂತ ಅವರು ತಮ್ಮ ಪಾಂಡಿತ್ಯದ ಬುದ್ಧಿಯನ್ನ ವಿಶ್ಲೇಷಣೆ ಮಾಡಿದ್ರು.
ಆಗ ಅವ್ರು ಹೇಳಿದ್ದಾರೆ ಅಲ್ಲ, ಅದು ಬೇಕಾಗಿಲ್ಲ, ಶಂಕರಾಚಾರ್ಯರು ಏನ್ ಹೇಳಿದ್ದಾರೆ, ಮಧ್ವಾಚಾರ್ಯರು ಏನ್ ಹೇಳಿದ್ದಾರೆ ಅದನ್ನೆಲ್ಲ ನಾನು ಅಮೆರಿಕದಲ್ಲಿ ಕೂತು ಓದ್ಕೊಳ್ತೀನಿ. ಆದ್ರೆ ಆ ಧರ್ಮವನ್ನ ನಂಬಿ ಒಪ್ಪಿ ಮನಸ್ಸಿಗೆ ತೆಗೆದುಕೊಂಡು ಅದನ್ನು ಬಾಳಿ ಬದುಕ್ತಾ ಇರೋರು ನೀವು. ನಿಮ್ಮ ಅನುಭವ ಏನು ಅದನ್ನ ಹೇಳಿ. ಅದನ್ನ ತಿಳ್ಕೊಳ್ಳಿಕ್ಕೋಸ್ಕರ ನಾನು ಉಡುಪಿಗೆ ಬಂದಿರೋದು, ಇಲ್ಲ ನಾನು ಅಮೆರಿಕದಲ್ಲಿ ಕೂತ ಇದನ್ನೆಲ್ಲ ಓದ್ತಾ ಇದ್ದೆ. ನೀವು ನಿಮ್ಮ ಜೀವನದಲ್ಲಿ ಅದನ್ನು ಹೇಗೆ ಅಳವಡಿಸಿಕೊಂಡಿದ್ದೀರಿ, ನಿಮ್ಮ ಲೋಕಾನುಭವಕ್ಕೂ ಅದಕ್ಕೂ ಏನು ಹೊಂದಿಕೆ, ಇದನ್ನು ಹೇಳಿ ಅಂತ ಅವ್ರು ಹೇಳಿದರು. ಈ ಕಾದಂಬರಿಯನ್ನು ನಾವು ಹಾಗೆ ತಗೊಳ್ಬೇಕಾಗ್ತದೆ. 16ನೇ ಶತಮಾನದಲ್ಲಿ ಹಾಗಿತ್ತಂತೆ, ಇಂಥ ರಾಜ ಇದ್ದಂತೆ, ಇಂಥ ಇದಿತ್ತಂತೆ ಅಂತ ನಾವು ಸಮಾಜ ವಿಜ್ಞಾನದ ಪುಸ್ತಕದಲ್ಲೆಲ್ಲ ಓದ್ತೇವೆ. ಹಾಗೆ ಹೇಳಿದ್ರೆ ಅದು ನಮ್ಗೆ ಇತಿಹಾಸದ ಪುಸ್ತಕದಲ್ಲಿ ಸಿಗುವ ರೀತಿಯೇ ಬೇರೆ. ಆದ್ರೆ ಆ ಸಂದರ್ಭದಲ್ಲಿ ಬಾಳಿ ಬದುಕಿದವರಿದಾರಲ್ಲ, ಅವರ ಬದುಕನ್ನು ನಾವು ನೋಡಿದಾಗ ಅದು ನಮ್ಗೆ ನಿಜವಾಗಿಯೂ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಅವರ ಅನುಭವದ ಬೆಳಕಿನಲ್ಲಿ ನಾವು ಅದನ್ನು ಅರಿತುಕೊಳ್ಳುವ ಹಾಗಾಗ್ತದೆ. ಆ ಕೆಲಸವನ್ನು ಈ ಕಾದಂಬರಿ ಬಹಳ ಸಮರ್ಥವಾಗಿ ಮಾಡಿದೆ. ಆಗ ಬದುಕಿ ಬಾಳಿದವರ ಕಥೆಯನ್ನು ಹೇಳುವುದಕ್ಕೂ ಅದನ್ನು ಇತಿಹಾಸದ ರೂಪದಲ್ಲಿ ಬರೆಯುವುದಕ್ಕೂ ಇದೇ ಬಹಳ ದೊಡ್ಡ ವ್ಯತ್ಯಾಸ. ಇತಿಹಾಸವನ್ನು ಹೇಳುವಾಗ ನಾವು ಶಾಸನದಲ್ಲಿ ಏನು ಹೇಳಿದೆ ಇಷ್ಟನ್ನು ನೋಡ್ಬೇಕಾಗ್ತದೆ. ಇದು ನಮಗೂ ಒಂದು ಬ್ರಿಟಿಷರಿಂದ ಬಂದಿರುವಂತಹ ಪದ್ಧತಿ. ಶಾಸನ ತಜ್ಞರಾದ ದೇವರಕೊಂಡ ರೆಡ್ಡಿ ಅವರೇ ಇಲ್ಲಿದ್ದಾರೆ. ಶಾಸನಗಳೇನು ಹೇಳಿದೆ, ನಾಣ್ಯಗಳೇನು ಹೇಳಿದೆ, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ಭಾರತೀಯರ ಇತಿಹಾಸವನ್ನು ನೋಡುವ ಕ್ರಮ ಹಾಗಲ್ಲ. ನಮ್ಗೆ ಪುರಾಣದಲ್ಲೂ ಇತಿಹಾಸ ಇದೆ ಅಂತ ನಾವು ನಂಬ್ತೇವೆ. ಯಾರೋ ಒಬ್ರು ಅಜ್ಜ ಹೇಳ್ಕೊಂಡು ಬಂದ ಕಥೆ, ಅದಕ್ಕೇನು ದಾಖಲೆಗಳಿಲ್ಲ, ನಮ್ಮ ಅಜ್ಜ ಹೇಳಿದ್ದಾರೆ ಅದು ಸರಿ ಅಂತ ನಾವು ನಂಬ್ತೇವೆ. ಸ್ಥಳ ಪುರಾಣಗಳು ಅಂತ ಇರ್ತದೆ, ಐತಿಹ್ಯಗಳು ಅಂತ ಇರ್ತದೆ. ಅದೇ ರೀತಿ ಅವರೊಂದು ಹೆಳವರ ಪ್ರಸ್ತಾಪ ಹೇಳಿದ್ರು. ಹೀಗೆ ನಮ್ಮಲ್ಲಿ ಇತಿಹಾಸವನ್ನು ಬೇರೆ 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 ಮೂಲಗಳಿಂದ ಸಂಗ್ರಹಿಸಿ ನೋಡಬೇಕು. ಬರೇ ತಾಳೆಗರಿಯಲ್ಲಿ ಅಥವಾ ಶಾಸನಗಳಲ್ಲಿ ಸಿಕ್ಕಿದ್ದು ಮಾತ್ರ ಇತಿಹಾಸ ಅಲ್ಲ. ಒಬ್ಬರ ಜೀವನಾನುಭವ ನಮಗೆ ಪಾಠ ಆಗಿ ಬಂದ್ರೆ ಅದನ್ನು ನಾವು ಇತಿಹಾಸ ಅಂತಲೇ ಸ್ವೀಕರಿಸುವಂತಹ ಒಂದು ಮನಸ್ಥಿತಿ ಭಾರತೀಯರಿಗಿದೆ. ಭಾರತೀಯ ಪ್ರಜ್ಞೆಯಲ್ಲಿ ಅದಿದೆ. ಅದನ್ನು ಇವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆದ್ರಿಂದ ಇತಿಹಾಸ ಅನ್ನೋದು ಎಲ್ಲನೂ ನಮ್ಮ ಅಜ್ಜಿ ಹೇಳಿದ್ರೆ ಅದು ಇತಿಹಾಸ, ಅಲ್ಲಿ ಏನೋ ಒಂದು ಸ್ಥಳ ಪುರಾಣವೋ ಐತಿಹ್ಯವೋ ಇದ್ರೆ ಅದು ಇತಿಹಾಸ, ಯಾವುದೋ ಪುರಾಣದಲ್ಲಿ ಹೇಳಿದ್ರೆ ನಮ್ಗೆ ಅದು ಇತಿಹಾಸ. ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿರ್ಬೋದು, ಆದ್ರೆ ಅದು ನಮ್ಮ ಮಟ್ಟಿಗೆ ಇತಿಹಾಸ. ಅದರಿಂದ ನಾವು ತಿಳಿದುಕೊಳ್ಳಬೇಕಾದ ಮೌಲ್ಯಗಳೇನು ಇದನ್ನ ಅದು ಹೇಳ್ತದೆ ಎಂಬ ದೃಷ್ಟಿಯಿಂದ ಅದೆಲ್ಲವೂ ಇತಿಹಾಸವೇ ಎಂಬ ನಿಲುವು ನಮ್ಮದು. ಅದನ್ನು ಇವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾನು ಅದೇ ಆರಂಭದಲ್ಲಿ ಹೇಳಿದೆ. ಹಾಗಾಗಿ ಭಾರತೀಯ ಪರಂಪರೆಯು ಇತಿಹಾಸವನ್ನು ನೋಡುವ ಕ್ರಮ, ಭಾರತೀಯ ಪರಂಪರೆಯ ಕಥನ ಕ್ರಮ, ಇದನ್ನೆಲ್ಲ ಅವರು ಬಹಳ ಚಂದದಲ್ಲಿ ಇದರ ಕಾದಂಬರಿಯ ನೇಯ್ಗೆಯಲ್ಲಿ ಅದನ್ನು ತಂದಿದ್ದಾರೆ. ಇದು ಬಹಳ ಒಂದು ವಿಶೇಷವಾದ, ಗಮನಿಸಬೇಕಾದ, ನಾವು ಮೆಚ್ಚಿ ಪ್ರಶಂಸಿಸಬೇಕಾದಂತಹ ಒಂದು ಅಂಶ. ಆ ಒಳನೋಟವನ್ನು ಅವರು ಬಹಳ ಚೆನ್ನಾಗಿ ಗ್ರಹಿಸಿದ್ದಾರೆ. ಇದು ಒಂದು. ಆಮೇಲೆ ಇನ್ನೊಂದು ಅಂಶವನ್ನು ಹೇಳಿ ಆಮೇಲೆ ಸಮಾಪ್ತಿ ಮಾಡ್ತೇನೆ.